ಆ ಪರಮಶಿವನ ಆಜ್ಞೆ ಇಲ್ಲದೆ ಇಲ್ಲಿ ಹೋಗಲು ಸಾಧ್ಯವಿಲ್ಲ ಅಂತಾರೆ. ಅದೇ ಈ ಅರುಣಾಚಲಂ ತಮಿಳುನಾಡಿನ ತಿರುವಣ್ಣಾಮಲೈಯಲ್ಲಿದೆ. ತುಂಬಾ ಜನಕ್ಕೆ ಗೊತ್ತು ತಿರುವಣ್ಣಾಮಲೈ ಎಷ್ಟು ಪವಿತ್ರವಾದ ಸ್ಥಳ ಅಂತ. ಕೆಲವು ತಿಂಗಳ ಹಿಂದೆ ನಾನು ಈ ಪವಿತ್ರ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿನ ಜನರ ಪ್ರಕಾರ ಪರಮಶಿವ ಇಲ್ಲಿಗೆ ಬಂದಿರೋದಲ್ಲ, ಆ ಪರಮಶಿವನೇ ಇಲ್ಲಿದ್ದಾನೆ. ಆ ಪರ್ವತ ಶಿವನ ರೂಪ ಅಂತ ಎಲ್ಲರೂ ನಂಬ್ತಾರೆ. ಇಲ್ಲಿಗೆ ದಿನ ಸಾವಿರಾರು ಜನ ಹೋಗ್ತಾರೆ. ಇಂಪಾರ್ಟೆಂಟ್ ಈವೆಂಟ್ಸ್ ಲೈಕ್ ಪೌರ್ಣಮಿ, ಕಾರ್ತಿಕ ಪೌರ್ಣಮಿ ಇಂಥ ಡೇಸ್ ಅಲ್ಲಿ ಕೆಲವೊಂದು ಲಕ್ಷ ಜನ ಹೋಗ್ತಾರೆ. ಅಲ್ಲಿ ನಡೆಯಕ್ಕೂ ಪ್ಲೇಸ್ ಇರಲ್ಲ, ಅಷ್ಟೊಂದು ಜನ ಹೋಗ್ತಾರೆ. ಬೆಳಿಗ್ಗೆ 4 o'clockಗೆ ಭರಣಿ ದ್ವೀಪಂ, ಈವ್ನಿಂಗ್ 6 o'clockಗೆ ಮಹಾದ್ವೀಪಂ ಅಂತ ತುಂಬಾ ಸ್ಪೆಷಲ್ ಆಗಿ ನಡೆಯುತ್ತೆ. ಮಿಡ್ ನವೆಂಬರ್ ಅಂಡ್ ಡಿಸೆಂಬರ್ ವರ್ಷಕ್ಕೆ ಒಂದು ಬಾರಿ ಕಾರ್ತಿಕ ದೀಪೋತ್ಸವದಂದು ಪರ್ವತದ ತುದಿಯಲ್ಲಿ ದೀಪ ಬೆಳಗುತ್ತಾರೆ. ಆ ಬೆಳಕು ಮೈಲ್ಗಲ್ಲಷ್ಟು ದೂರದಿಂದ ಕಾಣುತ್ತದೆ. ಈ ಸಮಯದಲ್ಲಿ ಸಂಪೂರ್ಣ ಪಟ್ಟಣವೇ ಬೆಂಕಿಯಂತೆ ಪ್ರಕಾಶಿಸುತ್ತದೆ. ಆ ಒಂದು ಅರುಣಾಚಲ ಪರ್ವತದ ತುದಿಯಲ್ಲಿ ಹಚ್ಚಲ್ಪಡುವ ಪವಿತ್ರ ಜ್ಯೋತಿಯನ್ನು ನೋಡುವುದಕ್ಕೆ ಸುಮಾರು 20 ರಿಂದ 25 ಲಕ್ಷ ಜನರು ಸೇರುತ್ತಾರೆ. ಆ ಬೆಳಕು ಶಿವನ ಜ್ಯೋತಿ. ಚಿತ್ರಗುಪ್ತ ಮಾನವ ಜೀವನದಲ್ಲಿ ಒಂದು ಗೆರೆ ಎಳಿತಾರಂತೆ, ಈ ವ್ಯಕ್ತಿ ಅರುಣಾಚಲಕ್ಕೆ ಹೋಗಕ್ಕೂ ಮುಂಚೆ ಮತ್ತೆ ಹೋದ ಮೇಲೆ ಅಂತ. ಈ ಪವಿತ್ರ ಬೆಟ್ಟದ ಸುತ್ತು ಸಾವಿರಾರು ಸಾಧುಗಳು ವಾಸಿಸುತ್ತಾರೆ. ಗುಹೆಗಳೊಳಗೆ, ಮರಗಳ ಕೆಳಗೆ, ನಿಶ್ಶಬ್ದ ಧ್ಯಾನದಲ್ಲಿ. ಅವರೆಲ್ಲರ ಗುರಿ ಒಂದೇ, ಶಿವನಲ್ಲಿ ಲೀನವಾಗುವುದು. ನಾವು ನಾರ್ಮಲ್ ಆಗಿ ದೇವಾಲಯಕ್ಕೆ ಹೋದರೆ ದೇವಾಲಯದ ಸುತ್ತು ಪ್ರದಕ್ಷಿಣೆ ಮಾಡ್ತೀವಿ. ಬಟ್ ಇಲ್ಲಿ ಪರ್ವತದ ಸುತ್ತು 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡ್ತಾರೆ. ಅದನ್ನೇ ಗಿರಿ ಪ್ರದಕ್ಷಿಣೆ ಅಂತಾರೆ. ನಾರ್ಮಲ್ ಆಗಿ 2-3 ಕಿಲೋಮೀಟರ್ ನಡೆಯೋದಕ್ಕೆ ಕಷ್ಟಪಡೋ ಜನ 14 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ನಡೀತಾರೆ. ಯಾಕಂದ್ರೆ ಅದು ಪರ್ವತ ಮಾತ್ರ ಅಲ್ಲ, ಪರಮಶಿವನ ರೂಪ ಅಂತ ಅಲ್ಲಿ ನಂಬ್ತಾರೆ. ಪ್ರದಕ್ಷಿಣೆ ಮಾಡುವಾಗ ಮೋಕ್ಷ ಮಾರ್ಗ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅದು ನ್ಯಾರೋ ಚಾನಲ್ ತರ ಇರುತ್ತೆ. ಅಷ್ಟೇ ದಪ್ಪದಾಗಿರೋರು ಕೂಡ ಅದರಿಂದ ಸ್ಟ್ರಕ್ ಆಗ್ದಿರ ಆಚೆ ಬಂದ್ಬಿಡ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಹಿಮಾಲಯನ ಡೇಟಿಂಗ್ ಮಾಡಿದ್ರೆ 50 to 60 ಮಿಲಿಯನ್ ಇಯರ್ಸ್ ಎಗೋ ಫಾರ್ಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅರುಣಾಚಲ ಪರ್ವತದ ಚಾರ್ನೋಕೈಟ್ ಎಂಬ ಕಲ್ಲನ್ನು ಟೆಸ್ಟ್ ಮಾಡಿದ್ರೆ ಈ ಬೆಟ್ಟ 2.5 ಬಿಲಿಯನ್ ಇಯರ್ಸ್ ಎಗೋ ಫಾರ್ಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಎರಡು ಭೂಭಾಗ ಡಿಕ್ಕಿ ಹೊಡೆದು ಭೂಮಿಯ ಮೇಲ್ಮೈ ಫೋಲ್ಡ್ ಆಗಿ ಮೇಲಕ್ಕೆ ಎದ್ದಾಗ ರೂಪುಗೊಳ್ಳುವುದನ್ನ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಎಕ್ಸಾಂಪಲ್ ಹಿಮಾಲಯಸ್. ಬಟ್ ಅರುಣಾಚಲ ಬೆಟ್ಟ ಅಂತಹುದಲ್ಲ. ಈ ಬೆಟ್ಟ ವಾಲ್ಕನಿಕ್ ಎರಪ್ಷನ್ ಇಂದ ಫಾರ್ಮ್ ಆಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲೇ ಇದು ಓಲ್ಡೆಸ್ಟ್ ರಾಕ್ ಆಗಿದೆ. ಈ ಸ್ಥಳದ ಬಗ್ಗೆ ಸ್ಕಂದ ಪುರಾಣ, ಶಿವಪುರಾಣ ಎಂಬ ಟೆಕ್ಸ್ಟ್ ಅಲ್ಲಿ ಕೂಡ ಮೆನ್ಷನ್ ಆಗಿದೆ. ಸ್ಕಂದ ಪುರಾಣ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರೆಂದು ವಾದಿಸುತ್ತಿರುತ್ತಾರೆ. ಆಗ ಪರಮಶಿವ ಬಂದು, ನಾನ್ ನಿಮ್ಗೊಂದು ಪರೀಕ್ಷೆ ಇಡ್ತೀನಿ. ನಾನು ಒಂದು ಅದ್ಭುತ ರೂಪದಲ್ಲಿ ಅಂತ್ಯವಿಲ್ಲದ ಅಗ್ನಿಸ್ತಂಭವಾಗಿ ಫಾರ್ಮ್ ಆಗ್ತೀನಿ. ಯಾವುದು ಬಿಗಿನಿಂಗ್ ಅಥವಾ ಯಾವುದು ಎಂಡ್ ಅಂತ ಇದರಲ್ಲಿ ಅವರು ಶ್ರೇಷ್ಠರು ಅಂತ ನಾನು ಒಪ್ಕೋತೀನಿ. ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕು ಅಂತ ಬ್ರಹ್ಮದೇವರು ನಾನು ಮೇಲಿನ ತುದಿಯನ್ನು ಕಂಡು ಬರುತ್ತೇನೆ ಎಂದು ಹಂಸ ಅವತಾರದಲ್ಲಿ ಮೇಲೆ ಹೋಗುತ್ತಾನೆ. ಶ್ರೀ ಮಹಾವಿಷ್ಣು ವರಾಹ ಅವತಾರದಲ್ಲಿ ಕೆಳಗೆ ಭೂಮಿಯೊಳಗೆ ಹೋಗುತ್ತಾನೆ. ಸಾವಿರಾರು ವರ್ಷಗಳು ಮುಗಿತಾ ಬಂತು, ಬಟ್ ಯಾರಿಗೂ ಎಂಡ್ ಪಾಯಿಂಟ್ ಅನ್ನೋದು ಸಿಗ್ಲಿಲ್ಲ. ಈ ಮಹಾನ್ ವಿಷ್ಣು ನಾನು ಎಷ್ಟು ಪ್ರಯಾಣ ಮಾಡಿದ್ರೂ ಸಿಗಲ್ಲ ಅಂತ ರಿಯಲೈಸ್ ಆಗಿ ಪರಮಶಿವನ ಹತ್ರ ಬಂದು, ನಿಜ ನಾನು ಕಂಡಿಡಿಯೋದಕ್ಕೆ ಆಗ್ಲಿಲ್ಲ ಅಂತ. ಬಟ್ ಬ್ರಹ್ಮದೇವ ನಾನು ಕಂಡಿಡಿಲೇಬೇಕು ಅಂತ ಮೇಲೆ ಹೋಗ್ತಾನೆ ಇದ್ದಾನೆ. ಆಗ ಮೇಲಿಂದ ಒಂದು ಕೇತಕಿ ಅನ್ನೋ ಫ್ಲವರ್ ಕೆಳಗೆ ಬೀಳೋದನ್ನ ಗಮನಿಸ್ತಾನೆ. ಆ ಫ್ಲವರ್ನ ಸ್ಟಾಪ್ ಮಾಡಿ, ನೀನ್ ಎಲ್ಲಿಂದ ಬೀಳ್ತಿದ್ಯಾ ಅಂತ ಕೇಳ್ತಾನೆ. ನಾನು ತುಂಬಾ ಯುಗಗಳಿಂದ ಈ ಲೈಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅಲ್ಲಿದ್ದೆ. ಈಗ ಗಾಳಿಯ ಸಹಾಯದಿಂದ ಕೆಳಕ್ಕೆ ಬರ್ತಿದ್ದೀನಿ ಅನ್ನುತ್ತೆ. ಆಗ ಬ್ರಹ್ಮ, ಈ ಫ್ಲವರ್ ಏನಾದ್ರೂ ಸಾಕ್ಷಿ ಆದ್ರೆ ನಾನು ಎಂಡ್ ಪಾಯಿಂಟ್ ನ ನೋಡಿದೀನಿ ಅಂತ ಸುಳ್ಳು ಹೇಳ್ಬೋದು ಅಂತ ಯೋಚಿಸ್ತಾನೆ. ಆಗ ಕೇತಕಿ ಫ್ಲವರ್ಗೆ ಕೇಳ್ತಾನೆ, ನಾನು ಎಂಡ್ ಪಾಯಿಂಟ್ ನ ನೋಡಿದೀನಿ ಅಂತ ಶಿವನ ಹತ್ರ ಸುಳ್ಳು ಹೇಳ್ತೀನಿ, ಅದಕ್ಕೆ ನೀನು ಸಾಕ್ಷಿ ಆಗು ಅಂತಾನೆ. ಕೇತಕಿ ಫ್ಲವರ್ ಫಸ್ಟ್ ಒಪ್ಕೊಳ್ಳೋದಿಲ್ಲ, ನಿಧಾನವಾಗಿ ಮತ್ತೆ ಒಪ್ಕೊಳ್ಳುತ್ತೆ. ಮತ್ತೆ ಕೆಳಗಡೆ ಬರ್ತಾರೆ. ಕೆಳಕ್ಕೆ ಬಂದ ಮೇಲೆ ಬ್ರಹ್ಮದೇವರು ಸುಳ್ಳು ಹೇಳ್ತಾನೆ, ನಾನು ಎಂಡ್ ಪಾಯಿಂಟ್ ನ ನೋಡ್ದೆ, ಅದಕ್ಕೆ ಈ ಕೇತಕಿ ಫ್ಲವರೇ ಸಾಕ್ಷಿ ಅಂತ. ಆಗ ಶಿವನು ಪ್ರತ್ಯಕ್ಷನಾಗಿ, ಬ್ರಹ್ಮ ನೀನು ಸುಳ್ಳು ಮಾತಾಡ್ತಿದ್ಯಾ, ಸತ್ಯಕ್ಕಿಂತ ಎತ್ತರ ಯಾರೂ ಇಲ್ಲ. ಈ ಫ್ಲವರ್ಗೆ ನೀನು ಸುಳ್ಳು ಹೇಳಿದ್ದೀಯಾ ಕೇತಕಿ, ಸುಳ್ಳಿಗೆ ಸಹಾಯ ಮಾಡಿದೀಯಾ, ನೀನು ನನ್ನ ಪೂಜೆಗೆ ಅರ್ಹಲಲ್ಲ ಅಂತ. ಅದಕ್ಕೆ ಇಂದಿಗೂ ಕೂಡ ಕೇತಕಿ ಹೂವನ್ನ ಶಿವನಿಗೆ ಅರ್ಪಿಸುವುದಿಲ್ಲ. ವಿಷ್ಣುವಿಗೆ ನೀನು ಸತ್ಯ ಹೇಳಿದ್ದೀಯಾ, ಆದ್ದರಿಂದ ಲೋಕವಾಸಿಗಳು ನಿನ್ನ ಪೂಜಿಸುತ್ತಾರೆ ಎಂದು ಆಶೀರ್ವಾದ ಕೊಡುತ್ತಾನೆ. ಆಗ ಶಿವ, ಈ ಜ್ಯೋತಿಯ ರೂಪ ನಾನು ಈ ಭೂಮಿಯ ಮೇಲೆ ಬೆಟ್ಟದ ರೂಪ ತಾಳುತ್ತೇನೆಂತಾನೆ. ಅದೇ ಇವತ್ತು ಇರುವ ಅರುಣಾಚಲ ಪರ್ವತ. ಒಂದೊಂದು ಯುಗದಲ್ಲೂ ಈ ಪರ್ವತ ಒಂದೊಂದು ಫಾರ್ಮ್ ಅಲ್ಲಿತ್ತು.
ಸತ್ಯಯುಗದಲ್ಲಿ ಜ್ಯೋತಿ ಫಾರ್ಮ್ ಅಲ್ಲಿ, ತ್ರೇತಾಯುಗದಲ್ಲಿ ಮಾಣಿಕ್ಯ ಫಾರ್ಮ್ ಅಲ್ಲಿ, ದ್ವಾಪರ ಯುಗದಲ್ಲಿ ಗೋಲ್ಡ್ ರೂಪದಲ್ಲಿ, ಕಲಿಯುಗದಲ್ಲಿ ಕಲ್ಲಿನ ಪರ್ವತವಾಗಿ. ಅದಕ್ಕೆ ಅಂತಾರೆ, ಅಲ್ಲಿರೋ ಪರ್ವತ ಅಲ್ಲ, ಅದು ಶಿವನ ಸ್ವರೂಪ. ಅದಕ್ಕೆ ಜನ ಬೆಟ್ಟದ ಸುತ್ತು 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡ್ತಾರೆ. ಪರಮಶಿವ ಪಾರ್ವತಿ ದೇವಿಯನ್ನು ಕುಳಿತು, ಈ ಪರ್ವತವೇ ನನ್ನ ರೂಪ, ಇದನ್ನು ಸುತ್ತಿದರೆ ನನ್ನನ್ನು ಸುತ್ತಿದಂತಾಗುತ್ತದೆನ್ನುತ್ತಾನೆ. ಆ ಮಾತು ಕೇಳಿ ಪಾರ್ವತಿ ದೇವಿ ಭಕ್ತಿಯಿಂದ ಗಿರಿವಲಂ ಮಾಡಿದರು. ಯಾರು ಈ ಮಾರ್ಗದಲ್ಲಿ ನಡೆಯುತ್ತಾರೋ ಅವರ ಪಾಪಗಳು ಕರಗಿ ಹೃದಯ ಶುದ್ಧವಾಗುತ್ತದೆ. ಇದು ಶಿವನ ಆಶೀರ್ವಾದ. ಆ ದೇವಾಲಯದಲ್ಲಿ ಶತಶತಮಾನಗಳ ಚರಿತ್ರೆ ನಮ್ ಕಣ್ಮುಂದೆ ಇರುತ್ತೆ. ಭಗವಾನ್ ಶ್ರೀ ರಮಣ ಮಹರ್ಷಿ ಅವರ ಜೀವನ ಪೂರ್ತಿ ಈ ದೇವಾಲಯಕ್ಕೆ ಸೇವೆ ಮಾಡಿದ್ದಾರೆ. ಆಶ್ರಮ ಕೂಡ ಅಲ್ಲಿದೆ. ಅಲ್ಲಿ ಮೆಡಿಟೇಷನ್ ಮಾಡಕ್ಕೆ ತುಂಬಾ ಜನ, ಈವನ್ ಫಾರಿನರ್ಸ್ ಕೂಡ ಹೋಗ್ತಾರೆ. ಈ ಸ್ಥಳ ನಮಗೆ ಒಂದು ಸಂದೇಶ ಕೊಡುತ್ತೆ, ಜೀವನದಲ್ಲಿ ಅಹಂಕಾರ ಬೇಡ, ಭಕ್ತಿಯಿಂದ ನಡೆಯಿರಿ. ಆ ಅರುಣಾಚಲ ಜ್ಯೋತಿ ನಿಮ್ಮೊಳಗೆ ಬೆಳಗುತ್ತಿದೆ. ನೀವು ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಹೋಗಬಹುದು. ನೇರ ಬಸ್ಗಳು ಲಭ್ಯವಿದೆ. ಟಿಕೆಟ್ ಪ್ರೈಸ್ ಕೇವಲ 228 ರೂಪೀಸ್ ಮಾತ್ರ. ಪ್ರತಿ ಅರ್ಧ ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ KSRTC ಅಥವಾ ತಮಿಳುನಾಡು ಸರ್ಕಾರದ ಬಸ್ಗಳು ಸಿಗುತ್ತವೆ. ಒಟ್ಟು ಪ್ರಯಾಣ ವಿತಿನ್ 500 ರೂಪೀಸ್ ಅಲ್ಲಿ ಮುಗಿಸಬಹುದು. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ಡೈಲಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.